ನೋಡ್ರಿ ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರ್ತಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ನೋಡಿ, ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ್ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ್ಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾಗರ ಅಂತ ಬರ್ಸಿದ್ದಾರೆ, ಹಿಂದೂ ಕುರುವಕಲ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ ನಲ್ಲಿ ತಗೊಂಡ್ ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣಿಗ, ಇವೆಲ್ಲ ಲಿಂಗಾಯತ ಉಪಪಂಗಡ ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡ ಒಂದು ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪಪಂಗಡಗಳು ಎಲ್ಲ ಒಕ್ಕಲಿಗರ ಅಡಿಯಲ್ಲಿ ಅವ್ರು ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನ ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡ್ಲಾರ್ದೆ ಹೇಳುವಂತದ್ದು ಆಗ್ಬಾರ್ದು. ರಿಪೋರ್ಟ್ ಬಂದ್ಮೇಲೆ ಅದ ಏನಾರು ಕನ್ಸಿದ್ರೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ ನಲ್ಲಿ ಆ ತರ ಏನೋ ಆಗಿದ್ರೆ ಅದೆಲ್ಲವ ನಾವು ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ನೋಡಿ, ಒಂದ್ ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ ಎಂ ಬಿ ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರು ತಪ್ಪಲ್ಲ, ಸರಿನೋ ತಪ್ಪು? ಇರ್ಲಿ, ಅದಿರ್ಲಿ, ಏನೇ ಇರ್ಲಿ ಅಂತ ಹೇಳಿ ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನಮ್ಗೇನು ಶ್ರೀಮಂತರು ಕಡಿಮೆ ಆಗ್ಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ರೆ, ಅನರ್ಹರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡ್ಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಬಡವರು, ಆ ಬಡವರನ್ನ ಸೇರಿಸುವಂತದ್ದ.